ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಹಾಗೂ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದಂತಹ ಲಿಯಾಜೆಟ್ 45XR ವಿಮಾನವು ಬಾರಾಮತಿ ವಿಮಾನ ನಿಲ್ದಾಣದ ಸಮೀಪ ಪತನಗೊಂಡ ಘಟನೆ ದೇಶದಾದ್ಯಂತ ಆಘಾತ ಮೂಡಿಸಿದೆ. ಈ ದುರ್ಘಟನೆಯಲ್ಲಿ ವಿಮಾನದಲ್ಲಿದ್ದಂತಹ 6 ಮಂದಿ ಮೃತಪಟ್ಟಿದ್ದಾರೆ ಎನ್ನಲಾಗಿದ್ದು, ಘಟನೆಯ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳು ಈಗ ದುರಂತದ ಭೀಕರತೆಯನ್ನ ಬಿಚ್ಚಿಟ್ಟಿವೆ. ಮುಂಬೈನಿಂದ ಬಾರಾಮತಿಗೆ ತೆರಳುತ್ತಾ ಇದ್ದಂತಹ ಈ ಸಣ್ಣ ಜೆಟ್ ವಿಮಾನ ಲ್ಯಾಂಡಿಂಗ್ ವೇಳೆ ನಿಯಂತ್ರಣ ಕಳೆದುಕೊಂಡು ಪತನಗೊಂಡಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಪ್ರಕರಣದ ಕುರಿತು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ತನಿಖೆಯನ್ನ ಆರಂಭಿಸಿದೆ. ಅಪಘಾತದ ಸಮಯದಲ್ಲಿ ಬಾರಾಮತಿ ವಿಮಾನ ನಿಲ್ದಾಣದ ಸಮೀಪದಲ್ಲಿದ್ದಂತಹ ವ್ಯಕ್ತಿಯೊಬ್ಬರು ಘಟನೆ ಬಗ್ಗೆ ವಿವರಿಸಿದ್ದಾರೆ. ನಾನು ನನ್ನ ಕಣ್ಣಾರೆ ನೋಡಿದೆ. ವಿಮಾನ ಕೆಳಗಿಳಿಯುವಾಗಲೇ ಏನೋ ಸಮಸ್ಯೆ ಅನ್ನಿಸ್ತು. ಕೆಲವೇ ಕ್ಷಣಗಳಲ್ಲಿ ನೆಲಕ್ಕೆ ಅಪ್ಪಳಿಸಿತು. ತಕ್ಷಣವೇ ಭಾರಿ ಸ್ಫೋಟ ಸಂಭವಿಸಿತು. ಬೆಂಕಿಯ ಕಿಡಿಗಳು ಎಲ್ಲೆಡೆ ಹರಡಿದ್ವು. ವಿಮಾನ ಪತನಗೊಂಡ ಬಳಿಕ 4-5 ಬಾರಿ ಸ್ಫೋಟವಾಯಿತು. ನಾವು ಸ್ಥಳಕ್ಕೆ ಓಡಿ ಹೋದ್ರೂ ವಿಮಾನ ಸಂಪೂರ್ಣ ಬೆಂಕಿಯಲ್ಲಿ ಆವರಿಸಿತ್ತು. ದೊಡ್ಡ ಅಗ್ನಿ ಜ್ವಾಲೆಯಿಂದ ಯಾರನ್ನು ರಕ್ಷಿಸೋಕೆ ಸಾಧ್ಯವಾಗಲಿಲ್ಲ. ಸ್ಥಳೀಯರು ಸಹಾಯಕ್ಕೆ ಧಾವಿಸಿದರೂ ಕೂಡ ಸ್ಫೋಟಗಳ ಸರಣಿ ಮತ್ತು ಬೆಂಕಿಯ ತೀವ್ರತೆಯಿಂದಾಗಿ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಯಿತು ಅಂತ ಪ್ರತ್ಯಕ್ಷದರ್ಶಿಯವರು ತಿಳಿಸಿದ್ದಾರೆ. ಇನ್ನು ಪೊಲೀಸರು ಮತ್ತು ರಕ್ಷಣಾ ತಂಡಗಳು ಸ್ಥಳಕ್ಕೆ ಆಗಮಿಸಿ ತನಿಖೆಯನ್ನ ಆರಂಭಿಸಿವೆ. ಡಿಜಿಸಿಎ ಅಧಿಕಾರಿಗಳು ಅಪಘಾತದ ಕಾರಣವನ್ನ ಪತ್ತೆ ಹಚ್ಚೋಕೆ ಪ್ರಯತ್ನಿಸ್ತಾ ಇದ್ದಾರೆ. ಸಂಭವನೀಯ ಕಾರಣಗಳಲ್ಲಿ ತಾಂತ್ರಿಕ ದೋಷ, ಹವಾಮಾನ ಅಥವಾ ಪೈಲಟ್ ತಪ್ಪು ಇರಬಹುದು ಅಂತ ಆರಂಭಿಕ ವರದಿಗಳು ಹೇಳಿವೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.